ಮೇಲೆ ಮೇಲೆ ಇಟ್ಕೊಳ್ಳೋ. ಯಾವ ಬರ್ತಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಕುತ್ಕೊಂಡು ಮಾತಾಡಿಸಿದ್ದೀನಿ. ನಮ್ಮ ಮದುವೆ ಏನಾರ ಒಂದು ಕೇಳಿದ್ರೆ ಒಂದು ಕೇಳಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಬಂದು ಸ್ಯಾಟರ್ಡೇ ಇವತ್ತು. ಸೊ ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದ್ರೆ ಇವತ್ತು ರಿಶು ಬರ್ತ್ಡೇ ಇದೆ. ಹಾಗಾಗಿ ಇನ್ನು ರಿಶುಗೆ ಸ್ಕೂಲೆಲ್ಲ ಇವತ್ತು ಹಾಲಿಡೇ ಇತ್ತು, ಥರ್ಡ್ ಸ್ಯಾಟರ್ಡೇ ಎಲ್ಲ. ಹಾಗಾಗಿ ಥರ್ಡ್ ಮತ್ತು ಫೋರ್ತ್ ಅವ್ರಿಗೆ ಸ್ಯಾಟರ್ಡೇ ಲೀವ್ ಇರುತ್ತೆ, ಹಾಲಿಡೇ ಇರುತ್ತೆ, ಗೌರ್ಮೆಂಟ್ ಹಾಲಿಡೇ. ಹಾಗಾಗಿ ಬೆಳಗ್ಗೆ ನಾವು ಊರಿಗೆ ಹೋಗಿದ್ದಾರೆ. ಇನ್ನು ನಾನು ಬಂದು ಈವ್ನಿಂಗ್ ಹೊರಟಿದ್ದೀನಿ ಊರಿಗೆ. ಆಲ್ರೆಡಿ ಅವ್ರದ್ದು ನಮ್ಮ ಅತ್ತೆ ಮನೇಲಿ ಕೇಕ್ ಕಟ್ಟಿಂಗ್ ಎಲ್ಲ ಸೆಲೆಬ್ರೇಷನ್ ನಡೀತಾ ಇದೆ, ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಇವಾಗ ನಾನು ಹೊರಟಿದ್ದೀನಿ. ಸೊ ನೋಡಬೇಕು, ಇನ್ನೊಂದು ಹಾಫ್ ಆನ್ ಅವರ್ ಅನ್ಕೊತೀನಿ, ಹಾಫ್ ಆನ್ ಅವರ್ 30 ಮಿನಿಟ್ ಒಳಗಡೆ ರೀಚ್ ಆಗ್ತೀನಿ ನಾನು ಕೂಡ. ಸೊ ನೋಡೋಣ. ಅಂದರೆ ಯಾವುದೇ ರೀತಿ ಒಂದು ಕ್ರೇಜ್ ಇಲ್ಲ ಇವತ್ತು ರಿಶು ಬರ್ಡೇ ಅನ್ನೋದು. ಸುಮ್ಮನೆ ಜಸ್ಟ್ ಅದು ವಿಶ್ ಮಾಡಿದ್ದೀನಿ ಬೆಳಗ್ಗೆ. ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೇ ಇಲ್ಲ, ಬೆಳಗ್ಗೆನೇ ಹೇಳಬೇಕು ಅಂತಂದರೆ ಇವಾಗಷ್ಟೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಓಕೆ, ಇದು ಬರ್ತ್ಡೇ ಬ್ಲಾಗ್ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ನಾಳೆ ಒಂದು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ತುಂಬ ಸ್ಪೆಷಲ್ ಆಗಿರುವಂಥ ಟೆಂಪಲ್, ತುಂಬ ಪ್ರಸಿದ್ಧಿಯಾಗಿರುವಂಥ ಟೆಂಪಲ್ ಸುತ್ತಮುತ್ತ ಎಲ್ಲ ಕೂಡ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಕ್ಕ ಮತ್ತು ಬಾಬಾ ಜೊತೆ. ಹಾಗಾಗಿ ತುಂಬ ಹಿಂಸೆ ಮಾಡ್ತಾ ಇದ್ದು ಬನ್ನಿ ಅಂತ. ಹಾಗಾಗಿ ಹೋಗೋ ಮನಸ್ಸಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಯಿತು, ಹೋಗ್ತಾ ಇದ್ವಿ. ಸೊ ನಾಳೆ ಟೆಂಪಲ್ ಇದೇ ಬ್ಲಾಗಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೊಸದಾಗಿ ಎಲ್ಲ ನೋಡ್ತೀನಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಓಕೆನಾ? ಸೊ ಮೇಡಮ್ ಅವರು ಇದ್ದಾರೆ ಇಲ್ಲೇ. ಅವ್ರ ಹಸ್ಬೆಂಡು ಸೀಟ್ ಬೆಲ್ಟ್ ಆಗ್ತಿರೋದು ಲಿಸ್ಟ್ ನೋಡ್ತಾ ಇದ್ದಾರೆ. ಅದೆಲ್ಲ ಸೀಟ್ ಬೆಲ್ಟ್ ಆಗ್ತಿರೋದು ಇಷ್ಟು ತಿಂಗಳದೆಲ್ಲ ಒಟ್ಟಿಗೆ ಬರುತ್ತಂತೆ. ಹಾಗಾಗಿ ಇಬ್ರು ಫೋನ್ ಹಿಡ್ಕೊಂಡು ಹೊತ್ತು ಕುತ್ಕೊಳ್ಳೋದು. ತುಂಬಾ ಸಂತೋಷವಾಗಿದೆ. ನಮ್ಮ ವ್ಯೂವರ್ಸ್ಗೆ ಏನಾದರೂ ತಂದಿತ್ತು ಎಸ್ಬಿಟ್ಟಾನು ಕಡೆ. ಏನು ಗೊತ್ತಾ, ಮೊನ್ನೆ ಇಷ್ಟು ದಿನ ಹುಷಾರಾಗಿಟ್ಟಿದ್ದೆ ಫೋನ್ನ. ಮೊನ್ನೆ ಶಾಪಲ್ಲಿ ಸ್ಟೆಪ್ಪಿಂದ 2-3 ಸ್ಟೆಪ್ ಕೆಳಗಡೆ ಬೀಳ್ತು, ಹೆಚ್ಚಾಗಿ ಬಿದ್ದಿದೆ. ಅಷ್ಟೇ ಪುಡಿ ಆಗ್ಬಿಟ್ಟಿದೆ ಫೋನ್ ಸೈಡಲ್ಲಿ, ಸ್ಕ್ರ್ಯಾಚ್ ಆಗಿದೆ. ಅದು ಟೆಂಪರ್ ಗ್ಲಾಸ್ ಏನಿರುತ್ತೆ ಅದು ಹೊಡೆದೋಗಿದೆ. ಇವಾಗ ಇವನು ತೆಗಿತಾ ಇದ್ರು ಈಚೆಗೆ. ಸೊ ಇನ್ನು ಇವತ್ತು ಬಂದು ಊರಿಗೆ ಹೋಗ್ತಾ ಇದ್ದೀವಿ. ನಾನು ಕೂಡ ಡ್ಯೂಟಿನೆಲ್ಲ ಮುಗಿಸ್ಕೊಂಡ್ಬಂದು ಸಾಯಂಕಾಲ ಈವ್ನಿಂಗ್ ಹೊರಟಿರುವಂಥದ್ದು. ಇನ್ನು ಹುಡುಗರನ್ನ ಮುಂಚಿತವಾಗೇ ಕಳಿಸಿದ್ದೆ. ಸೊ ಇನ್ನು ಕೆಲಸ ಇತ್ತು ಅಂತ ಕಳಿಸಿದ್ದೆ. ಇನ್ನು ಊರಿಗೆ ನಾವು ಕೂಡ ರೀಚ್ ಆದ್ವಿ. ಸೊ ಇನ್ನು ಅಮ್ಮಗೆ ನಾನು ಹೋಗೋ ಮುಂಚೆನೇ ಹೇಳಿದ್ದೆ, ಸ್ವಲ್ಪ ಮದ್ದೂರೊಡೆ ಬೇಕಿತ್ತು ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅಮ್ಮ ನಾನು ಬರೋದನ್ನ ನೋಡಿ ಸೊ ಹಿಟ್ಟನ್ನೆಲ್ಲ ಚೆನ್ನಾಗಿ ಅದನ್ನೆಲ್ಲ ಏನು ಬೇಕು ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡು ಅದು ಹಿಟ್ಟನ್ನೆಲ್ಲ ಕಲಿಸ್ಲಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ರು. ಹಾಗೆ ನಮ್ಮ ಅತ್ತೆ ಕೂಡ ಬಂದಿದ್ದರು. ಸೊ ಇನ್ನು ಅಷ್ಟರಲ್ಲಿ ನಾನು ಕೂಡ ಮನೆಗೆ ಹೋದ ತಕ್ಷಣ ಫುಲ್ಲು ಖುಷಿ ನಮ್ಮ ಅಜ್ಜಿಗಂತೂ, ಕೇಳೋದೇ ಬೇಡ. ಯಾಕೆಂದರೆ ಹೋಸಲ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ಅಜ್ಜಿ ಅಳ್ತಾಯಿದ್ರು. ಬಟ್ ಈ ಸತಿನೂ ಸಿಕ್ಕಾಪಟ್ಟೆ ಅಳ್ತಾಯಿದ್ರು ನಮ್ಮ ಅಮ್ಮ ನಮ್ಮ ಅಜ್ಜಿ ಇಬ್ಬರೂ ಕೂಡ. ಬಟ್ ನನಗೂ ಅಳು ಬಂತು. ಹುಡುಗರೂ ಕೂಡ ತುಂಬ ಮನಸ್ಸಿಲ್ದಿರೋ ಮನಸ್ಸಿಂದ ವಾಪಸ್ ಬಂದ್ವಿ. ಈ ಸಲ ಏನೋ ಒಂಥರ ಚಾತುರ್ಯ ಅಂತಲೇ ಹೇಳ್ಬೋದು. ಸೊ ಯಾವುದು ಸರಿ ಇಲ್ಲ ಅಂತಲೇ ಮನಸ್ಸಿಗೆ ಅನ್ನಿಸ್ತಿತ್ತು ಪದೇ. ಆದ್ರೂ ನನಗೆ ಯಾವಾಗಲೂ ಈ ರೀತಿ ಅನ್ನಿಸ್ಬೇಕಾದ್ರೆ ಸೊ ಎಲ್ಲಿ ನನಗೆ ಖುಷಿ ಸಿಗುತ್ತೋ ಅಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಅಥವಾ ಖುಷಿ ಇಲ್ಲ ಅಂತಂದ್ರೂ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಬಟ್ ಏನು ಅಂತ ಗೊತ್ತಾಗಲಿಲ್ಲ. ಓಕೆ, ಏನೇ ಆದರೂ ಎಲ್ಲ ಒಳ್ಳೆಯದೇ ಅಂತ ಅಂದ್ಕೊಂಡಿರ್ತೀನಿ. ಬಟ್ ನಮ್ಮ ಅಜ್ಜಿ ನೋಡ್ತಿರ್ಬೋದು, ನಾನು ಹೋದ್ಮೇಲೆ ನನ್ನನ್ನೇ ನೋಡ್ಕೊಂಡು ಕೂತಿದ್ರು ಪಾಪ. ಅದೊಂಥರ ಜೂಮ್ ಮಾಡ್ತಾಯಿದೆ. ಹಾಗೆಯೇ ಅವಳು ಏನು ಮಾಡ್ತಿದ್ದಾಳೆ ಅನ್ನೋ ಅರಿವು ಕೂಡ ಇಲ್ಲ ಅವರಿಗೆ. ಇನ್ನು ಮದ್ದೂರೊಡೆ ಹಿಟ್ಟೆಲ್ಲ ಫೈನಲಿ ರೆಡಿ ಆಗ್ತಿದೆ. ಸೊ ಚಿಕ್ಕ ಪಾತ್ರೆ ಇಟ್ಕೊಂಡು ಇದನ್ನೆಲ್ಲ ಕಲಸೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೆಂಗಳೂರಿಗೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ.
ಇನ್ನು ಹಾಗೆಯೇ ನನಗೆ ಟೆನ್ಷನ್ ಫ್ರೀ ಆಗಬೇಕು, ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂದರೆ ಎಲ್ಲಾದರೂ ಹೊರಗಡೆ ಜರ್ನಿ ಮಾಡಿ ಮನೆಗೆ ಬಂದ ತಕ್ಷಣ ಬೇಕು ಅಂತ ಅನ್ಸೋದು ನಾನು ಮಾಡ್ಕೊಂಡು ಕುಡಿಯುವಂಥದ್ದು ಒಂದು ಲೋಟ ಕಾಫಿ ಇಲ್ಲ ಅಂದರೆ ಟೀ ಆದರೂ ಕುಡಿದೀನಿ. ಆಮೇಲೆ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಇವಾಗಲೂ ಒಂದು ಕಪ್ಪು ಟೀ ಮಾಡಿಕೊಂಡು ಇನ್ನು ನಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಹಾಯ್ ಗೈಸ್, ಟೈಮ್ ಆಗಲೇ 7 ಗಂಟೆ ಮೇಲೆ ಆಗ್ತಿದೆ. ಸೊ ಇವಾಗ ಬಂದು ಸ್ವಲ್ಪ ತಲೆ ನೋವ್ತಾಯಿತ್ತು, ಹಾಗಾಗಿ ಕಾಫಿ ಮಾಡ್ಕೊಂಡು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ನಮ್ಮ ಅಜ್ಜಿನ ಮಾತಾಡಿಸ್ತಾ ಇದ್ದೀನಿ. ಯಾವಾಗ ಬರ್ತೀಯ ಅಂತ ಕೇಳ್ತಾಯಿತ್ತು. ಸೊ ಇವಾಗ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಸಿದ್ದೀನಿ. ನಮ್ಮ ಅಜ್ಜಿ ಏನಾದ್ರು ಒಂದು ಕೇಳಿದ್ರೆ ಒಂದು ಕೇಳಲ್ಲ, ಹಾಗಾಗಿ ಹತ್ರದಲ್ಲೇ ಕುತ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ನಮ್ಮ ಅಜ್ಜಿಗೆ ಯಾರ ಜೊತೆ ಮಾತಾಡ್ತದೆ ಅನ್ನೋದೇ ಡೌಟು. ಈ ಕಡೆಗೆ ರಂಗೋಲಿ ಬಿಟ್ಟಿದೆ, ಯಾವ ಥರ ಬಿಟ್ಟಿದೆ ನೋಡಿ, ಎಲ್ಲ ಬೆಳ್ಕೊಂಡು ಚಟೋಗಿ ಪೂಜೆನ ಮಾಡೈತೆ. ಇವತ್ತು ಶನಿವಾರ ಪೂಜೆನ ಮಾಡೈತೆ. ಇವಾಗ ಮದ್ದೂರಡೆ ಹೇಳಿದ್ದೆ ನಮ್ಮಮ್ಮಗೆ, ಅಂದರೆ ಇವತ್ತು ಬರ್ತೀನಿ ಅಂತ ಗೊತ್ತಿತ್ತು, ಕನ್ಫರ್ಮ್ ಇತ್ತು. ಹಾಗಾಗಿ ಮದ್ದೂರಡೆ ಮಾಡ್ಕೊಡಮ್ಮ ಅಂತ ಕೇಳಿದೆ. ಹಾಗಾಗಿ ಎಲ್ಲ ರೆಡಿ ಮಾಡಿ ಸೊ ಇವಾಗ ಮದ್ದೂರಡೆ ಮಾಡಬೇಕು. ಸೊ ನಮ್ಮ ಮತ್ತೆ ಬಂದೈತೆ. ಇವಾಗ ಎಲ್ಲರೂ ಕುತ್ಕೊಂಡು ಮದ್ದೂರಡೆ ಮಾಡಿಬಿಟ್ಟು ಇನ್ನು ರಿಶು ಅವರೆಲ್ಲ ಊರಲ್ಲೇ ಇದ್ದಾರೆ. ಅಲ್ಲೂ ಕೂಡ ಕೇಕ್ ತಂದು ಕಟ್ ಮಾಡಿಸೋದು ಹೇಳಿದ್ನಲ್ಲ ಅವಾಗಲೇ. ಸೊ ನಾನು ಅಲ್ಲಿ ಹೋಗಲಿಲ್ಲ, ಇಲ್ಲಿ ಬರೋದೇ ಟೈಮ್ ಆಯಿತು ಅಂದ್ಬಿಟ್ಟು. ಸೊ ಅಲ್ಲೆಲ್ಲ ಕೇಕ್ ಕಟ್ ಮಾಡಿ ಇಲ್ಲಿ ಬರ್ತಾರೆ. ಸೊ ಇಲ್ಲೂ ಕೂಡ ಸಿಂಪಲಾಗಿ ಒಂದು ಕೇಕ್ ಕಟ್ಟಿಂದ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಟೈಮ್ ಆಗ್ತಿದೆ, ಆಗಲೇ ಮದ್ದೂರಡೆ ಮಾಡೋಣ. ಮದ್ದೂರಡೆ ಫೇಮಸ್. ಇನ್ನು ಹುಡುಗರು ಕೂಡ ಇನ್ನೂ ಬಂದಿರಲಿಲ್ಲ. ಸೊ ಅಷ್ಟರಲ್ಲಿ ಸ್ವಲ್ಪ ಒಂದು 2-3 ಒಬ್ಬೇನಾದ್ರೂ ಹಾಕ್ಬಿಡೋಣ ಮದ್ದೂರೊಡೆನ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಅತ್ತೆ, ನಮ್ಮಮ್ಮ, ನಾನು 3 ಜನ ಸೇರಿ ಮಾಡ್ತಿದ್ವಿ. ಇನ್ನು ಅಡುಗೆ ಆಲ್ಮೋಸ್ಟ್ ಆಗಲೇ ರೆಡಿ ಮಾಡಿದರು ನಮ್ಮಮ್ಮ. ಇನ್ನು ಅಡುಗೆ ಕೆಲಸ ಅಂತ ಏನಿರಲಿಲ್ಲ. ಸೊ ಹಾಗಾಗಿ ಮದ್ದೂರೊಡೆನ ಮಾಡ್ತಾಯಿದ್ವಿ. ಇನ್ನು ಅಷ್ಟರಲ್ಲಿ ಹುಡುಗರು ಕೂಡ ಬಂದರು. ಬಟ್ ಅದೇ ಟೈಮಲ್ಲಿ ಗ್ಯಾಸ್ ಬೇರೆ ಸಿಲಿಂಡರ್ ಬೇರೆ ಖಾಲಿ ಆಗಿಬಿಡ್ತು. ಸೊ ಪರವಾಗಿಲ್ಲ, ಅಷ್ಟರಲ್ಲಿ ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ಮತ್ತೆ ಇನ್ನೊಂದು ಸಿಲಿಂಡ್ರ್ ಫಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ನನಗೆ ಸ್ವಲ್ಪ ಈ ಥರ ಎಲ್ಲ ಸ್ನ್ಯಾಕ್ಸ್ಗಳು, ಈ ಥರ ಎಲ್ಲ ತಿಂಡಿಗಳನ್ನ ತಿನ್ನಬೇಕು ಅಂತ ಅನಿಸಿ ತುಂಬ ಕಮ್ಮಿ. ಸೊ ಗೈಸ್, ಫೈನಲಿ ಕೇಕೆಲ್ಲ ತಂದಾಯಿತು. ಕೇಕು ಮಿಕ್ಸ್ಚರು ತೊಗೊಂಡು ಬಂದು ಇಟ್ಟಿದ್ದಾನೆ ಬ್ರದರು. ಸೊ ಇನ್ನು ಕಟ್ ಮಾಡಿಸೋದಷ್ಟೇ ಪೆಂಡಿಂಗು. ಸೊ ಇನ್ನು ನನ್ನ ಮಗನ ಫ್ರೆಂಡ್ಗಳು ಮತ್ತು ಯಶಿಕಾ ಮತ್ತು ಸಾರಿ ನನ್ನ ಮಗನ, ಸೊ ಇನ್ನು ಯಶಿಕಾ ಮತ್ತು ಮುತ್ತು ಎಲ್ಲ ಬಂದಿದ್ದಾರೆ, ಕಟ್ ಮಾಡಿಸ್ಬೇಕು ಕೇಕು. ಸೊ ಡೆಕೋರೇಷನ್ ಅಂತ ಏನಿಲ್ಲ, ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಸೋದಷ್ಟೇ ಪ್ಲ್ಯಾನ್ ಇವತ್ತು. ಸೊ ಏನೂ ಕೂಡ ಪ್ಲ್ಯಾನೇ ಇಲ್ಲ. ಆಲ್ರೆಡಿ ರಿಶು ಅಂದರೆ ನಮ್ಮ ಮನೇಲಿ ಕೇಕೆಲ್ಲ ಕಟ್ ಮಾಡಿಸಿ ಬಂದಿದ್ದಾನೆ ಊರಿಂದ. ಸೊ ಇನ್ನು ಇಲ್ಲಿ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಕೂಡ ಅಷ್ಟೊಂದು ಐಟಮ್ಗಳು ಇನ್ನೂ ಫಿಲ್ ಆಗಿಲ್ಲ. ಬನ್ನಿ. ಇನ್ನು ಅಮ್ಮ ಮನೇಲಿ ಅಂಥ ಐಟಮ್ಗಳು ಕೂಡ ಏನು ಅಷ್ಟಾಗಿ ಇನ್ನೂ ತರಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಎಲ್ಲನೂ ಒಂದೇ ಸಲ ಪರ್ಚೇಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಯಾಕೆಂದರೆ ಇನ್ನೇನು ಹತ್ತಿರದಲ್ಲೇ ನನ್ನ ತಮ್ಮ ಮದುವೆ ಅಂದರೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗೋ ಮೂಮೆಂಟ್ಸ್ ಇದೆ. ಸೊ ನೆಕ್ಸ್ಟ್ ಬರುವಂಥ ವ್ಲಾಗಲ್ಲಿ ಅದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ನಿಮಗೆ. ಸೊ ಹಂಗಾಗಿ ಇವಾಗ ಸದ್ಯಕ್ಕೆ ಎಲ್ಲ ಖಾಲಿ ಅನ್ನಿಸ್ತಿದೆ ಮನೆ ಅಂತಲೇ ಹೇಳ್ಬೋದು. ಸೊ ಇನ್ನು ಫೈನಲಿ ಕೇಕು ಕೂಡ ಬಂದಾಯಿತು. ನನ್ನ ಮಗನ ಫ್ರೆಂಡ್ಸು ಕೂಡ ಬಂದಿದ್ದಾಯಿತು. ಇನ್ನು ಕೇಕ್ ಕಟ್ ಮಾಡೋದಷ್ಟೇ ಬಾಕಿ ಇರೋವಂಥದ್ದು. ತೆಗಿತಿದ್ಯಪ್ಪ, ನಾವು ಫೋಟೋ ತೆಗಿ, ಹೆಂಗೆ ಜೊತೆ ಮಚ್ಚಿಗೆ ಹೇಳ್ಕೊಟ್ಯಾ ಬ್ಲಾಗ್ ಮಾಡೋಂಗೆ ಇಲ್ಲ ಟ್ರೆಂಡ್ ಹೋಯ್ತು. ನೀನೇ ತಿನ್ಕೊ ಮೊದಲು. ಅಕ್ಕಿ ಮೊದಲು ನೀ ಟೇಸ್ಟ್ ನೋಡು, ಆಮೇಲೆ ಮೊದಲು ನಾನು ತಿಂತೀನಿ, ಆಮೇಲೆ ಬಂದು ತಿನ್ಸಿ. ಇನ್ನು ಹಂಗೆ ಹೇಳ್ತೀನಿ, ಹಂಗನು ಇಲ್ಲಿ ನೋಡ್ಕೊಂಡು ಹೇಳು, ಮೊದಲು ನಾನು ತಿಂತೀನಿ, ಆಮೇಲೆ ಬೇರೆಯವ್ರು ಬಂದು ತಿನ್ಸಿ. ಇಲ್ಲಿ ನೋಡ್ಕೊಂಡು ಹೇಳಲಿ, ಹೇಳಿಲ್ಲ ಮೊದಲು ನಾನು ತಿಂತೀನಿ ಕೇಕು, ಆಮೇಲೆ ಬೇರೆ ಬಂದು ತಿನ್ಸಿ. ಅಷ್ಟೇ.
ಲೈಟ್ ನಾಲ್ಕದಲ್ಲಿ ಯಾವ ಅನ್ಬೇಕು ಗೌರವ ಕೊಡಬೇಕು ಮೂಗಿ ಅವರು ಮಾಮ ಕೊಡ್ತದೆ ಅವ್ನು ನೋಡಿ ನೋಡ್ಕೊಂಡು ಹಾಂ ಡಿಫ್ರೆಂಟ್ ಆಗಿ ತಿನ್ಸಬೇಕು ನೀನು ಹೊಸ ಹೊಸ ಟ್ರೆಂಡ್ ಹಾಂ ತೆಗ್ದೆ ಬನ್ರಿ ಕ್ರಾಸ್ ಇಟ್ಕೊಂಡು ಯಾರು ನಿಂತಿಸ್ತೀನಿ ಲಾಸ್ಟ್ ಟೈಮ್ ಹಂಗೆ ಆಯ್ತು ಯಾವಾಗ ಸೈಡ್ ಸೈಡ್ ಇಟ್ಕೋಬೇಕದು ಸೈಡ್ ಇಟ್ಕೊ ಆ ಕಡೆ ಸೈಡ್ ಹಿಡ್ಕೊ ಓ ಮೇಲೆ ಮೇಲೆ ಹಿಡ್ಕೊಳ್ಳೋ ಶು 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 ಸೊ ಗೈಸ್ ಇನ್ನು ಅಮ್ಮರ ಮನೇಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಾಯಿತು. ಹಾಗೆ ನಮ್ಮ ಅತ್ತೆ ಮನೇಲಿ ಅಂದರೆ ನಮ್ಮ ಆಂಟಿ ಮನೇಲಿ ಬರ್ಡೇ ಸೆಲೆಬ್ರೇಷನ್ ಕೂಡ ನಡೀತಾ ಇದೆ. ಸೊ ಅಲ್ಲೂ ಕೂಡ ರಿಷು ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಅದನ್ನು ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಅಮ್ಮರ ಮನೆಗೆ ಬಂದಿದ್ರು. ಸೊ ಆ ಕ್ಲಿಪ್ಪಿಂಗ್ಸ್ನ ನಾನು ಕೊನೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಇವ್ರ ಅಜ್ಜಿ ತಾತ ಜೊತೆ ಇವರು ಕೂಡ ಕೇಕೆಲ್ಲ ಕಟ್ ಮಾಡಿ ತುಂಬ ಖುಷಿಪಟ್ಟರು. ಇನ್ನು ಹೋದ ವರ್ಷ ಬಂದು ಸ್ವಲ್ಪ ನಾವು ಹೊರಗಡೆ ಹೋಗಿ ಕೇಕನ್ನೆಲ್ಲ ಕಟ್ ಮಾಡಿಸಿದ್ವಿ. ಬಟ್ ಅವಾಗಲೂ ಕೂಡ ತುಂಬ ಚೆನ್ನಾಗಿತ್ತು. ಅವಾಗಲೂ ಅಮ್ಮ ಮತ್ತು ನನ್ನ ಬ್ರದರ್ ಎಲ್ಲ ಅಲ್ಲೇ ಬೆಂಗಳೂರಲ್ಲೇ ಬಂದಿದ್ದರು. ಸೊ ಈ ಸಲ ನಾನೇ ಊರಿಗೆ ಬಂದಿದ್ದೀನಿ ಅಷ್ಟೇ. ಮಾರನೇ ದಿನ ಸಂಡೇ ಟೆಂಪಲ್ಲೆಲ್ಲ ಹೋಗೋಣ, ಅದೇ ವಿಡಿಯೋನು ಇದರಲ್ಲೇ ನಾನು ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಕೆಲವೊಂದು ಸಿಚುವೇಷನಿಂದ ಟೆಂಪಲ್ ಹೋಗೋದು ಕ್ಯಾನ್ಸಲ್ ಆಯಿತು. ಟೆಂಪಲ್ಗೇನು ಹೋಗಿಲ್ಲ. ಹಾಗಾಗಿ ಸದ್ಯಕ್ಕೆ ಇದೊಂದು ಬರ್ತ್ಡೇ ವ್ಲಾಗೇ ಮಾಡೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದು ಪುಟ್ಟದಾಗಿ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಸೊ ಹಾಗೆಯೇ ಮುಂದೆ ಬರುವಂಥ ವಿಡಿಯೋಗೆ ನೀವೆಲ್ಲರೂ ಕೂಡ ಕಾಯ್ತಿರ್ತೀರ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.